ಇದು ದೇವಸ್ಥಾನಕ್ಕೆ ಹೋಗ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ಧರ್ಮಸ್ಥಳಕ್ಕೆ ಹೋಗ್ತಾರೆ, ಕಿಕ್ಕೆ ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು, ಅತ್ತಿರ ಮನೆಗೆ ಹೋಗ್ತಾರೆ, ಬಾವಿಯವ್ರ ಮನೆಗೆ ಹೋಗ್ತಾರೆ. ಎಲ್ಲರಿಗೂ ಯಾರ KSRTC ಬಸ್ ಹತ್ತಿರೋ ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಟು ನಿಜನ ಸುಳ್ಳು? ಓಟು ಊರಿಂದ ಫ್ಯಾಕ್ಟ್ರಿ ಬಂದು ಎಲ್ಲೇ ಬನ್ನಿ, ಫ್ಯಾಕ್ಟ್ರಿ ಕರ್ಕೊಂಡ್ ಬರ್ತಾರೆ ಅಂತ ವಿಚಾರ. ಆ ಹಳ್ಳಿ ಓಡಾಡೋರಿಗೆಲ್ಲ ಫ್ರೀ ಬಸ್ಸು. ಹಾಗಾದ್ರೆ ಇಷ್ಟು ಸಹಾಯ ಮಾಡಿದ್ರು ಓಟ್ ಹಾಕ್ತಿರೋ, ಬರೀ ಖಾಲಿ ಮಾತಾಡೋರು ಓಟ್ ಹಾಕ್ತಿರೋ? ಅಷ್ಟೇ ನಾ ಕೇಳಕ್ ಬಂದಿರೋದು. ನಾನು ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್, ಬಿಡಿ ನಿಮ್ಮ ಬ್ರದರ್ ಇದ್ದಂಗೆ. ನಾವೇನ್ ಮಾತು ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಹೇಳಿದ್ದು, 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು, 5 ಕೈ ಗಟ್ಟಿ ಆಯ್ತು, ಕೈ ಗಟ್ಟಿ ಆಯ್ತು. ಇದಕ್ಕೆ ಓಟ್ ಕೊಡಿದ್ದೀವಿ. DK ಸುರೇಶ್ ನನ್ನ ತಮ್ಮ ಅನ್ನೋದು ಒಂದ್ ಕಡೆ ಬಿಡಿ, ಒಳ್ಳೆ ಸಂಸತ್ ಸದಸ್ಯ, ಹಳ್ಳಿಲೆಲ್ಲ ಗೊತ್ತಿದೆ ಯಾವ ರೀತಿ ಕೆಲಸ ಮಾಡ್ತಾ. ಈಗ ನಮ್ ಕಡೆ ಕನಕಪುರದವ್ರ ಗೊತ್ತಿದೆಯಲ್ಲಮ್ಮ, ಸುಮಾರು ಜನ ಎಷ್ಟು ಜನ ಇದೆ ಕನಕಪುರದವ್ರ ಕೈ ಎತ್ತಿ ನೋಡೋಣ. ಈ ಕಡೆ ಕಡಿಮೆ ಇದ್ದೀರ ಎಲ್ಲ. ಆನೇಕಲ್ನಲ್ಲಿ ಓಟ್ ಹಾಕೋರು ನೀವೆಲ್ಲ, ಆನೇಕಲ್ಲ ಸೌತು, ಅದು ನಿಮ್ MP ಅವರು ಓಟ್ ಹಾಕೋದವ್ರು ಎಲ್ಲ. ದಯವಿಟ್ಟು ಅಷ್ಟೇ, ನಾವು ಸಹಾಯ ಮಾಡಿದೀವಿ, ನುಡಿದಂತೆ ನಡೆದಿದ್ದೀವಿ, ಮುಂದಕ್ಕೂ ನಡೀತೀವಿ. ಮುಂದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸೋನಿಯಾ ಗಾಂಧಿ ಇರ್ತಾರೆ. ಗೃಹಲಕ್ಷ್ಮಿ 24,000 ಕೊಡ್ತಾ ಇದ್ದೀರಿ ವರ್ಷಕ್ಕೆ. ಈಗ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟು ವರ್ಷಕ್ಕೆ 1 ಲಕ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಷ್ಟು? 1 ಲಕ್ಷ ಸಿಗ್ನೇಚರ್ ಮಾಡಿ ಕಳ್ಸ್ಕೊಟ್ಟಿದೀವಿ. ಈಗೆಲ್ಲ ಪಾಂಪ್ಲೆಟ್ ಕಾರ್ಡ್, ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಮಾಡಿಸ್ತಾ ಇದೀವಿ. ಮಹಾಲಕ್ಷ್ಮಿ 1 ಲಕ್ಷ, ಯುವ ಬೆಳಕು, ಯುವ ನ್ಯಾಯ 1 ಲಕ್ಷ. ಯಾರಿಗೆ ಉದ್ಯೋಗ ಇಲ್ಲ, ಡಿಗ್ರಿ ಪಾಸ್ ಮಾಡ್ಕೊಟ್ಟಿದ್ದಾರೆ ಅವರೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು 1 ಲಕ್ಷ. ಸಾಲ ಮನ್ನಾ, ದಿನಕ್ಕೆ ನರೇಗಾಲಿ 400 ರೂಪಾಯಿ ಹಳ್ಳಿಲಿ ಕೆಲಸ ಮಾಡೋರಿಗೆ. ಹಿಂಗೆ ಬೇರೆ ಎಲ್ಲಾ ಸ್ಕೀಮ್, ಅದಲ್ಲದೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ 25 ಲಕ್ಷ ರೂಪಾಯಿವರೆಗೂ ನಿಮ್ ಫ್ಯಾಕ್ಟ್ರಿ ಕೊಡ್ತಾರೋ. ನಾವು ನಿಮ್ ತಂದೆ ತಾಯಂದಿರಿಗೆ, ಅವ್ರಿಗೆ ಇವ್ರಿಗೆ ಆರೋಗ್ಯ ಆಯ್ತಾರೆ 25 ಲಕ್ಷ ಕೂಡ ಯಾರು ಕೂಡ ಮೆಡಿಕಲ್ ಬಿಲ್ ಕಟ್ಟಂಗಿಲ್ಲ. ಆ ತರ ತೀರ್ಮಾನ ಮಾಡಿದೀವಿ. ಇಂಥ ಚಾನ್ಸ್ ಬಿಟ್ಬಿಟ್ಟು ಕಮಲ ನಾನು ಎಲೆಕ್ಷನ್ ಬಂದಾಗ ಶಿವಣ್ಣ ಎಲೆಕ್ಷನ್ ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ನಿಜ ಸುಳ್ಳು? ಈ ಅಧಿಕಾರಕ್ಕೆ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ತಾನೇ ನಾವು ಸೈನ್ ಹಾಕಿದ್ದೇವೆ 5 ಗ್ಯಾರಂಟಿಗೆ. ಅದಕ್ಕೆ ತಾವೆಲ್ಲ ಸೇರಿ ನನಗೆ ಆಶೀರ್ವಾದ ಮಾಡಬೇಕು, ಸುರೇಶ್ ಅವ್ರನ್ನ ಗೆಲ್ಲಿಸ್ಬೇಕು, ನಾನು ಕೈ ಬಲಪಡಿಸ್ಬೇಕು ಅಂತ ಕೇಳಲಿಕ್ಕೆ ನಿಮ್ಮ ಬಾಗಿಲಿಗೆ ಬಂದು ಕೈ ಮುಗಿದು ಎಲ್ಲ ನನ್ನ ಸೋದರಿಯರಿಗೆ, ನನ್ನ ತಾಯಂದಿರಿಗೆ ಕೇಳಲಿಕ್ಕೆ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಕೈಗೆ ಓಟ್ ಹಾಕ್ತಿರ್ತಾರೆ. ಸುರೇಶ್ಗೆ ಕೈ ಎತ್ತಿ ನೋಡೋಣ. ಇನ್ನೇ ಎತ್ತನ ಫುಲ್ ಕೈ. ಬಹಳ ಸಂತೋಷ. ಬಿಸಿಲಲ್ಲಿ ನಿಂತ್ಬಿಟ್ಟವ್ರೆ, ದಯವಿಟ್ಟು ಕ್ಷಮಿಸ್ಬೇಕು. ಶಿವಣ್ಣ ಬಿಸಿಲಲ್ಲಿ ನಿಂತ್ಬಿಟ್ಟಿದ್ದಾರೆ. ಮ್ಯಾನೇಜರ್ ಸಿಕ್ಕಿದ್ರು ನನಗೆ, ಮಾತಾಡಿ ಬಹಳ ಸಂತೋಷ. ಒಳ್ಳೆ ಫ್ಯಾಕ್ಟ್ರಿ ಇದು, ಪಾಪ ಎಲ್ಲ ಚೆನ್ನಾಗಿ ಕೆಲಸ ಕೊಡ್ತಾರೆ. ಟಾಟಾ ಬಿರ್ಲಾ, ಅಮಿತ್ ಶಾ ಬಿರ್ಲಾ ಅವರು. ಎಲ್ಲರಿಗೂ ನಮಸ್ಕಾರ. ಬರ್ತೀವಿ. ಇನ್ನೊಂದು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅರ್ಧ ಮುಕ್ಕಾಲು ಗಂಟೆ ನಿಂತಿದ್ದಾರೆ. ಅದಕ್ಕೆ ಅವ್ರಿಗೆ ಮನೆ ಒಳಗೆ ಫಸ್ಟ್ ಕೆಲಸ ಕೊಟ್ಟವ್ರೆ. ಎರಡನೇದು, ನಿಮಗೆ ನಾನು ಓಟ್ ಕೇಳಕ್ ಬಂದಿದ್ದೇನೆ. ಓಟ್ ಪ್ರಶ್ನೆ 2 ಕೇಳಕ್ ಬಂದಿದೆ. ಏನ್ ಪ್ರಶ್ನೆ ಅಂದ್ರೆ, ಓದ್ ಎಲೆಕ್ಷನ್ ನಡೀತು, ಮೋದಿ ಗೌರ್ಮೆಂಟ್ ಬಂತು. ಮೋದಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಇಲ್ಲಿಂದ ಮೇಲ್ಗಡೆ ಬಾಳಿ ಓಡಾಡಿದ್ಯೋ ನಾನು ಅಲ್ಲೇ ಒಳ್ಳೇದು ಮಾಡ್ತಾನ. ಉಪಕಾರ ಸ್ಮರಣೆ. ನಾನು ಯಾಕೆ ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಸ್ಕೀಮ್ ಇಟ್ಟೆ ಅಂದ್ರೆ, ಇವರೆಲ್ಲ ಕೊಟ್ರೆ ಪಾಲ್ಗೊಟ್ಟಿರ್ತಾರೆ, ದುಡ್ಡೆಲ್ಲ ಹಾಳು ಮಾಡ್ಬಿಡ್ತಾರೆ ಈ ಗಂಡಸು. ಅದಕ್ಕೆ ನಾವು ಯೋಚನೆ ಮಾಡುದು, ಹೆಣ್ಮಕ್ಳಿಗೆ ಅಕೌಂಟ್ ಕೊಡ್ಬೇಕು, ಹೆಣ್ಮಕ್ಳಿಗೆ ಅಕೌಂಟ್ ಹಾಕ್ಬೇಕು, ಹೆಣ್ಮಕ್ಳನ್ನೇ ನೋಡ್ಬೇಕು. ಆಗ ತಾಯಂದಿರು, ನಮ್ ತಾಯಂದಿರು, ಯಾಕೆಂದ್ರೆ ಯಾವ ಊರಿಗೆ ಹೋದ್ರೆ ಗ್ರಾಮ ದೇವತೆ ಕೇಳ್ತೀವಿ. ಮನೆಯಲ್ಲಿ ಗ್ರಾಮ ದೇವತೆಗಳು. ಯಾಕೆಂದ್ರೆ ಈಗ ನಾನು ಇನ್ವಿಟೇಷನ್ ಕೊಡ್ತಾರೆ,
ಇನ್ವಿಟೇಷನ್ ಕೊಟ್ಟರೆ ಶಿವಕುಮಾರ್ ಅಂತ ಕೊಡೋದಿಲ್ಲ, ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್, ಫಸ್ಟ್ ಹೆಣ್ಣು ಆಮೇಲೆ ಕೆಣ್ಣು. ಹಂಗೆ ಮನೆಗೆ ನೀವೆಲ್ಲ ಯಜಮಾನಿರು, ಅದಕ್ಕೆ ಮನೆ ಯಜಮಾನ್ರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಇವತ್ತು ನಾವು ಕೆಲಸ ಮಾಡಿದ್ದೀವಿ. DK ಸುರೇಶ್ ನಿಂತಿದ್ದಾರೆ. ಕೊರೋನಾ ಸಂದರ್ಭ ಎಲ್ಲ ಕಾಲದಲ್ಲೂ ನಿಮ್ಗೆಲ್ಲ ಫೋನ್ ಬಂದಿರ್ಬೇಕು, ದುಡ್ಡು ಬರ್ತಾ ಇದೆಯಲ್ಲ ಅಂತ. ಒಂದ್ 10 ಜನ 10% ಸ್ವಲ್ಪ ಫೋನ್ ನಂಬರ್ ಹೆಚ್ಚು ಕಮ್ಮಿ ಕೊಟ್ಬಿಟ್ಟಿದ್ದಾರೆ, ಅಕೌಂಟ್ ಹೆಚ್ಚು ಕಮ್ಮಿ, ಅದನ್ನು ಸರಿ ಮಾಡ್ತಾ ಇದೀವಿ. 90% ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ದುಡ್ಡೆಲ್ಲ ಬರ್ತಾ ಇದೆ. ಇನ್ ಯಾರು ಹೆಚ್ಚು ಕಮ್ಮಿ ಆಗಿದೆ ಅದೆಲ್ಲ ಸರಿ ಮಾಡ್ತೀವಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ ಪಕ್ಕದ ಮನೆಯವ್ರಿಗೆ, ನಿಮ್ ಮನೆಯವ್ರಿಗೆ ಎಲ್ಲರಿಗೂ ಹೇಳಿ, ನಿಮ್ಮ ಹಸ್ತ ಇದು. ಯಾರ ಹಸ್ತ? ನಿಮ್ಮ ಹಸ್ತ. ಬೆಳಗ್ಗೆ ಎದ್ರೆ ದೇವ್ರ ಮುಖ ನೋಡಿದ್ರೆ ಕೈ ನೋಡ್ಬಿಟ್ಟು ದೇವ್ರು ನೋಡ್ದಂಗೆ ದೇವ್ರು ಕೈಯಲ್ಲೇ ಇದ್ದಾನೆ, ಲಕ್ಷ್ಮಿ ಕೈಯಲ್ಲೇ ಇದ್ದಾನೆ. ಸಹಾಯ ಮಾಡ್ತೀರಾ ಇಲ್ಲ? ಕೈ ಎತ್ತಿ ನೋಡೋಣ ಯಾರು ಮಾಡ್ತೀರಿ ಅಂತ. 90% ಬಹಳ ಸಂತೋಷ, ಎಲ್ಲರಿಗೂ ಹೇಳ್ಬೇಕು. ಮತ್ತೆ ನಾನು ಬರ್ತೀನಿ. ಆಮೇಲೆ ಡೆಲ್ಲಿಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರು ರಾಹುಲ್ ಗಾಂಧಿ ಅವರು. ಈಗ ಇನ್ನೊಂದು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಏನ್ ಗ್ಯಾರಂಟಿ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ 2 ಲಕ್ಷ್ಮಿ, ಗೃಹಲಕ್ಷ್ಮಿ 2,000 ಇದೆಯಲ್ಲ ತಿಂಗಳಿಗೆ, ವರ್ಷಕ್ಕೆ 24,000. ಅದನ್ನ ಏನ್ ಮಾಡ್ಬೇಕು, ಮಹಾಲಕ್ಷ್ಮಿ ಅಂತ 1 ಲಕ್ಷ ಕೊಡೋದು ಅಂತ ತೀರ್ಮಾನ ಮಾಡಿದೀವಿ. 1 ಲಕ್ಷ ಕೊಡೋದು ಅಂತ ತೀರ್ಮಾನ. ಆಮೇಲೆ ಇನ್ಸೂರೆನ್ಸ್ ಆರೋಗ್ಯಕ್ಕೆ 25 ಲಕ್ಷ ರೂಪಾಯಿವರೆಗೂ ಹಾಸ್ಪಿಟಲ್ ಯಾರಿಗೆ ಆಗ್ಲಿ ಇನ್ಸೂರೆನ್ಸ್ ಕೊಡಬೇಕು ಅಂತ, ಹೆಲ್ತ್ ಇನ್ಸೂರೆನ್ಸ್. ಸದಾ ನಿಮ್ ಫ್ಯಾಕ್ಟ್ರಿ ಕೊಡೋದು ಬಿಡ್ತಾರೆ, ನಾವು ಕೊಡೋದು ಅಂತ ತೀರ್ಮಾನ ಮಾಡಿ ಇನ್ಸೂರೆನ್ಸ್. 1 ಲಕ್ಷ ರೂಪಾಯಿ ಯುವಕರಿಗೆ, ಯಾರಿಗ ಉದ್ಯೋಗ ಇಲ್ಲ ಅವ್ರಿಗೆ 1 ಲಕ್ಷದವರೆಗೂ 2 ವರ್ಷ ಟ್ರೈನಿಂಗ್ ಕೊಟ್ಬಿಟ್ಟು ಸ್ಟೈಪೆಂಡ್ ಕೊಟ್ಟು 8,500 1 ಲಕ್ಷ ಕೊಡೋದು ತೀರ್ಮಾನ. ಹಿಂಗೆ 10 ಹಲವಾರು ಭರವಸೆಗಳನ್ನ, ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ. ತಪ್ಪದೆ ಶಿವಣ್ಣನ ಗೆಲ್ಸಿದ್ರಿ, ನನ್ನ ಗೆಲ್ಸಿದ್ರಿ, ಸುರೇಶ್ ಗೆಲ್ಸಿದ್ರಿ. ಮತ್ತೆ ನಮ್ಮ ಸರ್ಕಾರ ಬಂದು ನನ್ನ ಕೈಯನ್ನ, ನಿಮ್ಮ ಕೈಯನ್ನ ಬಲಪಡಿಸ್ಲಿಕ್ಕೆ ತಾವೆಲ್ಲ ಸಹಾಯ ಮಾಡ್ಬೇಕು ಅಂತೇಳಿ ಚೀಫ್ ಮಿನಿಸ್ಟರ್ ಬಿಡೆ ನಿಮ್ಗೆ ಹೆಣ್ಮಕ್ಳು ಕೇಳಿದೆ ಸುಬೇರೆ, ಅವ್ರ ಪಟ್ಟಣ ಅದುಬಲಿ ಕುಯ್ ಅಂತ ಡೆಲ್ಲಿಗೆ ಹೋಗಿ ಅದು ಹಾಕೋದಮ್ಮ. ಏನ್ರಿ ಜಾಕಿ ನಮ್ಗೆ ಕೊಡ್ತೀರ ಇಲ್ಲ ನೀವು? ಬಹಳ ಸಂತೋಷ. ಪತಿಂದಮ್ಮ ನಮಸ್ಕಾರ. ಪತಿನ ತಾಯಿ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.